ನಮಸ್ಕಾರ ಎಲ್ಲರಿಗೂ ರಥಸಪ್ತಮಿಯ ಶುಭಾಶಯಗಳು. HFM ಸ್ಟುಡಿಯೋದಲ್ಲಿ ನಾನು ವಿಶಿಷ್ಟ ನಾಯಕ ಬಾಳೇಸರ ವಿನಾಯಕ. ನೀವು ಕೇಳ್ತಾ ಇದ್ದೀವಿ HFM ಕಂಪನಾಂಕ 987656.43 ಎಪಿಸೋಡ್ ಕೇಳಿಸ್ತಾರೆ. ಮಸ್ತ್ ಮಜಾ ಮಾಡಿ. ಇವತ್ತು ಫೆಬ್ರವರಿ 14 ವ್ಯಾಲೆಂಟೈನ್ಸ್ ಡೇ. ಆಫೀಸ್ ನಲ್ಲಿ ಪ್ರಪೋಸ್ ಮಾಡೋಗಳು ಪ್ಲಾನ್ ಮಾಡ್ಕೊಂಬೋಕೆ, ಕಾಲೇಜ್ ನಲ್ಲಿ ಪ್ರಪೋಸ್ ಮಾಡೋಗಳು ಐಡಿಯಾ ಹಾಕೊಂಡೋಕೆಲ್ಲ ಸ್ವಲ್ಪ ಎಡವಟ್ಟಾಗುತ್ತೆ. ಅಂತಂದ್ರೆ ಸಂಡೇ ಬಂದಿದ್ದು ವ್ಯಾಲೆಂಟೈನ್ಸ್ ಡೇ, ಎಲ್ಲಾ ಬದಿಗೂ ರಜೆ. ಆದ್ರೆ ಕಾಲೇಜ್ ಒಬ್ಬ ಸ್ಟೂಡೆಂಟ್ಸ್ ಏನ್ ಸಮಸ್ಯೆ ಇಲ್ಲ. ಎಕ್ಸ್ಟ್ರಾ ಕ್ಲಾಸ್ ಇದ್ದು ಹೇಳೋದು, ಇಲ್ಲಿ ಟ್ಯೂಷನ್ ಇದ್ದು ಹೇಳಿ ಮನೇಲಿ ಸುಳ್ಳು ಹೇಳಿಕ್ಕೆ ಒಬ್ರಿಗೊಬ್ರು ಕ್ಲಾಸ್ ತಗೊಂಬ ಪ್ಲಾನ್ ಹಾಕ್ತಾ, ಅದು ಬೇರೆ ಪ್ರಶ್ನೆ. ವ್ಯಾಲೆಂಟೈನ್ಸ್ ಡೇ ಹೇಳೋ ಪದ್ಧತಿನ 17ನೇ ಶತಮಾನದಲ್ಲೇ ಕೆನಡಾ, ಮೆಕ್ಸಿಕೋ, UK, ಆಸ್ಟ್ರೇಲಿಯಾ, ಫ್ರಾನ್ಸ್ ನಲ್ಲಿ ಶುರು ಹಚ್ಕೊಂಡ್ಬಿಡ. ಈ ಫಾರಿನ್ ನಲ್ಲಿ ಒಬ್ರ ಮೇಲೆ ಒಬ್ರಿಗೆ ಲವ್ ಎಷ್ಟಿರ್ತಪ್ಪ ಅಂತಂದ್ರೆ ಹೊರಬದಿ ಓಡಾಡಕ್ಕಾದ್ರೆ ಒಬ್ರಿಗೊಬ್ರು ಕೈ ಕಾಲಿಗೆ ಹಗ್ಗ ಹಾಕಿ ಕಟ್ಕೊಂಡ್ ಕಾಣ್ತಾ, ಅಷ್ಟರ ಮಟ್ಟಿಗೆ ಕೈ ಗಟ್ಟಿ ಹಿಡ್ಕೊಂಡು ಹೋಗ್ತಾ ಇರ್ತಾರ. ಅಲ್ಲ ನಿಜವಾಗಿ ಎಂತಕ್ಕೆ ಕೇಳಿದ್ರೆ, ಕೈ ಹಿಡ್ಕೊಂಡಿದ್ ಬಿಟ್ಟ ಅಂತಂದ್ರೆ ಬ್ಯಾರೆಯವ್ರನ್ನ ಕೈ ಹೋಗಿ ಹಿಡ್ಕೊಂಡ್ಬಿಡ್ತಾ ಹೇಳ. ನಮ್ಮ ಬದಿಗೆ ಫಸ್ಟ್ ಸ್ಟ್ರಾಂಗ್ ಪ್ರೀತಿ ಲವ್ ಬ್ಯಾರೆ ಬದಿ ಎಲ್ಲೆಲ್ಲೂ ಇರ್ತಿಲ್ಲ. ಗಪ್ಪತಿ ಬಾವ ಜಾನಕಯ್ಯ ನೆಂಟರ ಮನಿಗೆ ಹೊಂಟ ಅಂತಂದ್ರೆ ಕೈಯೆಲ್ಲ ಹಿಡ್ಕೊಂಡಪ್ಪ ಸೀನೆ ಇಲ್ಲ. ಗಪ್ಪತಿ ಬಾವ ತೊಡೆವರಿಗೆ ಪಂಚೆ ಮಡಿಸ್ಕೊಂಡು ಪಟ್ಟ ಪಟ್ಟ ಅಂಡರ್ವರ್ ತೋರ್ಸ್ಕೊತ್ ಬರ ಹೊಂಟ್ ಬಿಟ್ನಲ್ಲ ಅಂತಂದ್ರೆ 10 ಕಿಲೋಮೀಟರ್ ಮುಂದಿರ್ತಾ ಜಾನಕನಿಗಿಂತವ. ಜಾನಕಯ್ಯ ಪಾಪ ಗಪ್ಪತಿ ಬಾವನ ಹೆಜ್ಜೆ ವಾಸನೆ ಮೇಲೆ ಆ ಬದಿಗೆ ಹೋಗ್ತಾ ಇದ್ದಿಕ್ಕೋಳು ಅಂದ್ಕೊಂಡು ಬ್ಯಾಗ್ ಹಿಡ್ಕೊಂಡು ಬರ ಹೋಗ್ತಾ ಇರ್ತು. ಕಡೆಗೆ ಎಷ್ಟು ಮಜಾಪ ಅಂತಂದ್ರೆ ಗಪ್ಪತಿ ಬಾವ್ ಯಾರ ಮನೆಗೆ ಹೋಗ್ತಾ ಅವ್ರ ಮನೆಗೆ ಜಾನಕೈನು ಹೋಗ್ತಾ. ಅದು ಪ್ರೀತಿ ಪ್ರೇಮ ಲವ್ ಅಂದ್ರೆ. ಆದ್ರೆ ಈಗ ನಾವು ಹಂಗಲ್ಲ, ಫಾರಿನ್ ಸ್ಟೈಲ್ ನೇ ಫಾಲೋ ಮಾಡ್ತಾ ಇದ್ದ. ಒಟ್ನಲ್ಲಿ ಲವ್ ಮ್ಯಾರೇಜ್ ಆಗ್ಲಿ ಅರೇಂಜ್ ಮ್ಯಾರೇಜ್ ಆಗ್ಲಿ ಇಬ್ಬರ ಮಧ್ಯೆ ಪ್ರೀತಿ ಇಪ್ಪದು ಬಹಳ ಮುಖ್ಯ. ಅದಕ್ಕೆ ದೊಡ್ಡವೆಲ್ಲ ಹೇಳ್ತಾ ಇರ್ತಾ, ಪ್ರತಿ ದಿವಸ ಹೆಂಡತಿ ಹತ್ರ 1-2 ತಾಸು ಮಾತಾಡಿದ್ರೆ ಟೆನ್ಷನ್ ರಿಲೀಫ್ ಆಗ್ತೋಳಿ. ಆದ್ರೆ ಯಾರನ್ನ ಹೆಂಡತಿ ಹತ್ರ ಹೇಳಿದ್ವಿಲ್ಲ. ಇಲ್ಲಿ ಲವ್ ಮ್ಯಾರೇಜ್ ನ ವಿರೋಧ ಮಾಡೋವು ಬಹಳಷ್ಟು ಜನ ಇದ್ದ, ಅರೇಂಜ್ ಮ್ಯಾರೇಜ್ ನ ಇಷ್ಟ ಪಡೋವು ಸುಮಾರಷ್ಟು ಜನ ಇದ್ದ. ಅದೆಂತದೇ ಇರಲಿ, ಲವ್ ಮ್ಯಾರೇಜ್ ಬಗ್ಗೆ ಸುಮಾರಷ್ಟು ಜನ ಅಭಿಪ್ರಾಯ ಕಳಿಸ್ಕೊಟ್ಟಿದ್ದ. ಅದರಲ್ಲಿ ಕೆಲವೊಂದಷ್ಟು ನಾ ಕೇಳ್ಕೊಂಬಪ್ಪನ. ಹಲೋ ವಿನಾಯಕ, ನಾನು ಶೋಭಾ ಹೇಳಿ ಮಡಿಕೇರಿಂದವ. ಲವ್ ಮ್ಯಾರೇಜ್ ಅಂದ್ರೆ ರಾತ್ರಿ ಕಂಡು ಬಾವಿಯಲ್ಲಿ ಹಾಗಲಲ್ಲಿ ಹೋಗ್ಬಿದ್ದಂಗೆ. ಎಂತಕ್ಕೆ ಅಂದ್ರೆ ಅರೇಂಜ್ ಮ್ಯಾರೇಜ್ ಎಲ್ಲ ಆದ್ರೆ ಮನೇಲಿ ದೊಡ್ಡವು ಮಾಣಿ ಕೂಸ್ನ ಬಗ್ಗೆ ಅವ್ರ ಹಿನ್ನೆಲೆ ಬಗ್ಗೆ ಸರಿ ವಿಚಾರಿಸ. ಆದ್ರೆ ಲವ್ ಮ್ಯಾರೇಜ್ ಅಲ್ಲಿ ಹಂಗ ಆಗ್ತಿಲ್ಲ. ಅವ್ರ ಆಯ್ಕೆ ಬಗ್ಗೆ ವಿಚಾರಿಸೋ ಯಾರು ಇರ್ತಿಲ್ಲ. ಹಂಗಾಗಿ ಲವ್ ಮ್ಯಾರೇಜ್ ಅಂದ್ರೆ ಒಂಥರ ಸೂಯಿಸೈಡ್ ಮಾಡ್ಕೊಂಡಂಗೆ. ಲವ್ ಎಲ್ಲ ಮೊದ್ಲೇ ಮುಗಿದೋಗಿರ್ತು, ಇನ್ನು ಮದುವೆ ಆದ್ಮೇಲೆ ಎಂತದು ಬರೀ ಜಗಳವೇ ಏನ. ಲವ್ ಮ್ಯಾರೇಜ್ ಅಂದ್ರೆ ಯಾರನ್ನು ಹೇಳೋದಿಲ್ಲ ಕೇಳೋದಿಲ್ಲ, ಪ್ಯಾಟಿಗೆ ಹೋಗಿ ಬಟ್ಟೆ ತಗೊಬಂದ್ ಹಾಕೊಂಡಂಗೆ. ಒಟ್ನಲ್ಲಿ ಯಾವುದೇ ಮದುವೆ ಆದ್ರೂ ಹೊಂದಾಣಿಕೆ ಇಪ್ಪದು ಮುಖ್ಯ. ಹಿರಿಯರ ಆಶೀರ್ವಾದ ದಾರಿದೀಪ ಇದ್ರೆ ಜೀವನ ಸುಖವಾಗಿರ್ತು. ಹಂಗಾಗಿ ಲವ್ ಮಾಡವು ಅಪ್ಪ ಅಮ್ಮನ ಆಶೀರ್ವಾದ ತಗೊಂಡೇ ಮದುವೆ ಆಗ್ತೀಯೋ ಹೇಳ ತೀರ್ಮಾನ ತಗೊಂಡ್ರೆ ಒಳ್ಳೇದು. ಹಂಗೆ ಅಪ್ಪ ಅಮ್ಮನೂ ಯೋಚನೆ ಮಾಡವು. ಸುಮ್ಮನೆ ಕೂಗಾಡ ಬದಲು ತಮ್ಮ ಮಕ್ಕಳ ಆಯ್ಕೆ ಸರಿ ಇದ್ದ ಹೇಳಿ ಯೋಚನೆ ಮಾಡಿ ಅವ್ರ ಆಯ್ಕೆ ಒಳ್ಳೇದಿದ್ದು ಹೇಳಾದ್ರೆ ಮದುವೆ ಮಾಡಿಕೊಟ್ರೆ ಲವ್ ಮ್ಯಾರೇಜ್ ಅಲ್ಲೂ ಯಶಸ್ ಕಾಣ್ಬೇಕು. ಎಲ್ರು ಸುಖವಾಗಿ ಪ್ಲಾಕ್ತು ಹೇಳಿ ಅನಿಸಿ. ಶೋಭಕ್ನ ಪ್ರಕಾರ ಲವ್ ಮ್ಯಾರೇಜ್ ಅಂತಂದ್ರೆ ಪ್ಯಾಟಿಗೆ ಹೋಗಿ ಬಟ್ಟೆ ತಂದಂಗೆ ಇಡ. ನಿಜವಾಗಿನ ಹೌದು ಅನಿಸ್ತು ಒಂದೊಂದ್ಸಲ. ಎಂತಕ್ಕೆ ತಿಂಗಳಿಗೆ ತಿಂಗಳಿಗೆ ಒಂದ್ಸಲ 2 ತಿಂಗಳಿಗೆ ಒಂದ್ಸಲ ಪ್ಯಾಟಿಗೆ ಹೋಗಿ ಬಟ್ಟೆ ತಗೋಬರ್ತಾನೆ ಇರ್ತಾ, ಚೇಂಜ್ ಮಾಡ್ತಾನೆ ಇರ್ತಾ. ಇಲ್ಲಿ ಕುಮಟಾದ ಪಾಲಿಟೆಕ್ನಿಕ್ ಕಾಲೇಜ್ ನಲ್ಲಿ ಲೆಕ್ಚರ್ ಆಗಿ ಕೆಲಸ ಮಾಡ್ತಾ ಇಪ್ಪ ಕತ್ಗಾಲ ಓಂಕಾರ ಹೆಗಡ್ರ ಅಭಿಪ್ರಾಯ ಕೇಳ್ಕೊಂಬಪ್ಪನ. ಈಗ HFM ಕೇಳ್ತಾ ಇದ್ದಕ್ಕೆ ನಮಸ್ಕಾರ. ಈ ಲವ್ ಮ್ಯಾರೇಜ್ ಮತ್ತೆ ಅರೇಂಜ್ ಮ್ಯಾರೇಜ್ ಬಗ್ಗೆ ಅಭಿಪ್ರಾಯ ಕೇಳಿದಾಗ ನಂಗೆ ಏನನ್ನಿಸ್ತು ಅಂದ್ರೆ, ಈ ಸುಸೈಡ್ ಮಾಡ್ಕೊಂಬುದು ಒಳ್ಳೇದ ಅಥವಾ ಕೊಲೆ ಮಾಡಿಸ್ಕೊಂಬುದು ಒಳ್ಳೇದ ಅಂತ ಕೇಳ್ದಂಗಿದ್ದು. ಎರಡದ್ದು ಪರಿಣಾಮ ಒಂದೇ ಇರ್ಲಿ. ಆದ್ರೆ ಇದ್ರ ಬಗ್ಗೆ ನನ್ನ ಅಭಿಪ್ರಾಯ ಹೇಳುತ್ತೆ, ಈ ಲವ್ ಮ್ಯಾರೇಜ್ ಆಗ್ಲಿ ಅರೇಂಜ್ ಮ್ಯಾರೇಜ್ ಆಗ್ಲಿ, ಮ್ಯಾರೇಜ್ ಆದ್ಮೇಲೂ ಲವ್ ಇರೋವು, ಅಂದ್ರೆ ಗಂಡ ಹೆಂಡತಿ ಮಧ್ಯೆ ಲವ್ ಇರೋ ಹೊಡಿ. ಮತ್ತೆ ಇನ್ನು ಲವ್ ಮಾಡೋದು ಒಬ್ರನ್ನ ಮದುವೆ ಅಪ್ಪದು ಒಬ್ರನ್ನ ಆದ್ರೆ ಸಮಸ್ಯೆನೇ ಪ್ರಾಬ್ಲಮ್ ಆಗೋಗ್ತು. ನಾ ಹೇಳೋದಿಷ್ಟೇ, ಲವ್ ಮಾಡೋದೇ ಆದ್ರೆ ಒಬ್ರನ್ನೇ ಲವ್ ಮಾಡಿ ಅವರನ್ನೇ ಮದುವೆ ಆಗಿ, ಮದುವೆ ಆದ್ಮೇಲೂ ಲವ್ ಸ್ಟೋರಿ ಕಂಟಿನ್ಯೂ ಆಗ್ಲಿ. ಹೇಟ್ ಸ್ಟೋರಿ ಆದ್ರೆ ಕೊನೆಗೆ ಕ್ರೈಮ್ ಸ್ಟೋರಿ ಆಗೋದ್ರೆ ಕಷ್ಟ ಹೇಳಿ ಎಚ್ಚರಿಕೆ ಕೊಡ್ತಾ, ಲವ್ ಮಾಡ್ತಾ ಇದ್ದೋಕೆ, ಲವ್ ಮಾಡಿ ಮದುವೆ ಆದೋಕೆ ಮತ್ತು ಮದುವೆ ಆಗಿ ಲವ್ ಮಾಡ್ತಾ ಇದ್ದೋಕೆ ನಿಮ್ಮ ಲವ್ ಲೈಫ್ ಹಿಂಗೆ ಇರಲಿ ಹೇಳಿ ಗುಡ್ ಲಕ್ ಹೇಳ್ತೆ. ಹಾಗೆ ನಮ್ಮ ಭಾನುವಾರದ ಅತಿಥಿ ಬಾಳೇಸರ್ ವಿನಾಯಕ ಮತ್ತು ಇಡೀ HFM ಟೀಮ್ಗೆ ಗುಡ್ ಲಕ್ ಹೇಳ್ತೆ. ನೀವು ಕೇಳ್ತಾ ಇರಿ HFM, ಮಸ್ತ್ ಮಜಾ ಮಾಡಿ. ಲೆಕ್ಚರ್ ಬಹಳ ಒಳ್ಳೆ ಪಾಯಿಂಟ್ ಹೇಳಿದ್ರು. ಮದುವೆ ಆದ್ಮೇಲೆ ಲವ್ ಇರೋ ಉಡ, ಲವ್ ಗಂಡ ಹೆಂಡತಿ ಮಧ್ಯನೇ ಇರ್ಲಿ, ಬ್ಯಾರೆಯವ್ರ ಸಂತಿಗೆ ಅಲ್ಲ ಅಂತಂದ್ರು. ಇಲ್ಲಿ ಈಗ ಮತ್ತೊಬ್ಬರ ಅಭಿಪ್ರಾಯನ ಕೇಳ್ಕೊಂಬಪ್ಪನ. ವಿನಾಯಕಣ್ಣ, ನನ್ನ ಹೆಸರು ಗಣೇಶ್ ಪ್ರಸಾದ್ ಹೇಳಿ ಸಿದ್ದಾಪುರ ತಾಲೂಕು ಹೇರೂರಿಂದ ಮಾತಾಡ್ತಾ ಇದ್ದಿ. ಲವ್ ಮ್ಯಾರೇಜ್ ಬಗ್ಗೆ ನನ್ನ ಅಭಿಪ್ರಾಯ ಅಂತೂ ಅಂದ್ರೆ, ಬರೀ ಮಜ್ಜಿಗೆ ಪೊಳಗೆ ಅಪ್ಪೆ ಹೋಳಿ ಊಟ ಮಾಡ್ಕೇತವ ಬಡಿ ಕಿಪ್ಪ ಹವ್ಯಕ್ ಮಾಣಿಗೆ ದಾರಿಲಿ ಹೋಗ್ಬೇಕಾದ್ರೆ ಬಿಳಿ ಕಿಪ್ಪ ಕೂಸುಗಳನ್ನಾಗ್ರಾವು ಅಕಸ್ಮಾತ್ ಕಚ್ಬಿಟ್ರೆ ಅಂತ ಆಗ್ತಾವ. ಅದೇ ಲವ್ ಮ್ಯಾರೇಜು ಇಲ್ಲ. ಅದೇ ಅರೇಂಜ್ ಮ್ಯಾರೇಜ್ ಅಂದ್ರೆ ತಂಡಾಗಿ ಬಡಿ ಕಿಪ್ಪ ಮದುವೆ ಮನೆ ಮಂಟಪದಲ್ಲಿ ಕುಳಿಸ್ಕೊಂಡು ನೆಂಟ್ರಿಸ್ಟ್ರೆಲ್ಲ ಸೇರ್ಕೊಂಡು ದುಂಡ್ ಕಿಪ್ಪ ಕೂಸುಗಳನ್ನಾಗ್ರಾವ್ನ ತಗೊಂಬಂದು ಮಾಣಿಗೆ ಕಚ್ಚು ಹೇಳೋದೇ ಅರೇಂಜ್ ಮ್ಯಾರೇಜು ಹೇಳುತ್ತಾ ಇಲ್ಲ. ಆದ್ರೆ ವಿನಾಯಕಣ್ಣ, ಲವ್ ಮ್ಯಾರೇಜ್ ಆಗ್ಲಿ ಅರೇಂಜ್ ಮ್ಯಾರೇಜ್ ಆಗ್ಲಿ ಕಚ್ಚಿಗೆಂಬದೇನ್ ತಪ್ತಿಲ್ಲ ಬಿಲ್ಲ. ಅದಕ್ಕಾಗಿ ಈ ನೆಂಟ್ರೆಸ್ಟ್ರೆಲ್ಲ ಸೇರ್ಕೊಂಡು, ಮಗನೇ ನಂಗ ಒಂದೇ ಕಚ್ಕೊಂಡಿದ್ದಲ್ಲ ನೀನು ಕಚ್ಚಿಗೆ ಹೇಳಿ ಕೂಸಿಗೆ ಮಾಣಿನ ಸೇರಿ ಗಂಟು ಹಾಕಿ ಕೈ ತೊಳ್ಕೊಂಡ್ಬಿಡ್ತ ಬಿಲ್ಲ. ಹಂಗ ಹೇಳಿ ಈ ಸರ್ಪ್ ನಾವು ಸುದ್ದಿನೇ ಬ್ಯಾಡ್ದು ಹೇಳಿ ರಾಗ್ತಿಲ್ಲ ಹೇಳಿ ಕೂಸು ಮಾಣಿ ಹೇಳ್ಸ್ಕೊಂಡವು
ಮದುವೆ ಆಗ್ಲೇಬೇಕು, ಋಣಾನುಬಂಧ ರೂಪೇಣ ಪಶುಪತ್ನಿ ಸುತಾಲಯ ಅಂದಂಗೆಯ ಅವ್ರವ್ರ ಹಡಂಗಕ್ಕೆ ತಕ್ಕಂಗೆಯ ಯಾರು ಏನೇ ಮದುವೆ ಮನೆಯಲ್ಲಿ ಗುಸ್ಗುಸು ಪಿಸು ಹೇಳಿ ಕಾಮೆಂಟ್ಸ್ ಹೊಡೆದ್ರು ಶಾದಿ ಜೌಕ ಬಚ್ಚೆ ಕರ್ಕ ಹೇಳ್ದಂಗೆಯ ಮದುವೆ ಆಗವು, ಮನೆ ತುಂಬ ಮಕ್ಕಳು ಮಾಡವು ಹೇಳ್ತಾವ. ದುಂಡ್ ಮಾಣಿಗೆ ಬಡಿ ಬಡಿ ಕೂಸಿಗೆ, ಸೊಣಕ್ ಮಾಡ ಬಾವಂಗೆ, ಸೊಕ್ ಮಾಡ ಅತ್ತಿಗೆ, ಅಚ್ಚೆ ಮನೆ ಪ್ಯಾಣಿಗೆ ಇಚ್ಚೆ ಮನೆ ಅಂಕಲ್ಗೆ ಟೆನ್ಷನ್ ಮಾಡ್ಕೊಂಡವು, ತಲೆ ಕೆಡಿಸ್ಕೊಂಡವು. ಎಲ್ಲಾ HFM ಅಭಿಮಾನಿಗಳೆಲ್ಲವ ಕೇಳಿ ಕೇಳಿಸ್ತಾ ಇರಿ, ಮಸ್ತ್ ಮಜಾ ಮಾಡಿ. FM ಅಂದ್ರೆ ಅದೇಯಾ ಹವ್ಯಕ FM. ಗಣೇಶ್ ಪ್ರಸಾದ್ ಪ್ರಕಾರ ಲವ್ ಮ್ಯಾರೇಜ್ ಅಂದ್ರೆ ಹಾವು ಕಚ್ಚಿಗೆಮ್ ದೊಡ್ಡ, ಅರೇಂಜ್ ಮ್ಯಾರೇಜ್ ಅಂದ್ರೆ ಹಾವು ಕಚ್ಚಿಗೆಮ್ ದೊಡ್ಡ. ಯೋಚನೆ ಮಾಡಿ, ಮದುವೆ ಆಗ್ತದವಲ್ಲ ಹಾವು ಕಚ್ಚಿಗೆಮ್ಲೆ ರೆಡಿ ಇದ್ರಾಳೆ, ಎಂತದಲ್ಲೇ ಟೆನ್ಷನ್ ಮಾಡ್ಕೊಳ್ಳಿ. ಈಗ ಒಂದು ಸೂಪರ್ ಆಗಿ ಬೊಂಬಾಟಾಗಿ ಹವ್ಯಕ ಭಾಷೆಯಲ್ಲಿ ಒಂದು ಹಾಡು ಕೇಳಕ್ಕೆ ಮಪ್ಪನ. ಈ ಹಾಡು ಹೇಳಿದ್ದು ವಿನಯ್ ತೋಟದಳ್ಳಿ. ಟೋಟಲ್ ಆಗಿ ಸಾಹಿತ್ಯ, ನಿರ್ದೇಶನ, ಕಲ್ಪನೆ, ಮಿಮಿಕ್ರಿ ಎಲ್ಲ ಬಾಳೆಸರ ವಿನಾಯಕ. ನೀವು ಕೇಳಿ ಕೇಳಿಸ್ತಾರೆ, ಮಸ್ತ್ ಮಜಾ ಮಾಡಿ. ನಿನ್ ಮಗಳ ಜಾತಕ ಕೊಡ್ತೇನೆ ಓ ಲಲಿತಕ್ಕ, ನಿನ್ ಮಗಳ ಜಾತಕ ಕೊಡ್ತೇನೆ, ನಿನ್ ಮಗಳ ಜಾತಕ ಕೊಡ್ತೇನೆ ಓ ಲಲಿತಕ್ಕ, ನಿನ್ ಮಗಳ ಜಾತಕ ಕೊಡ್ತೇನೆ. ಫೇಸ್ಬುಕ್ ನಲ್ಲಿ ಅಕೌಂಟು ಇಲ್ಲೇ, ವಾಟ್ಸ್ಆಪ್ ನು ಉಪಯೋಗಿಸ್ತಿಲ್ಲ, ಫೇಸ್ಬುಕ್ ನಲ್ಲಿ ಅಕೌಂಟು ಇಲ್ಲೇ, ವಾಟ್ಸ್ಆಪ್ ನು ಉಪಯೋಗಿಸ್ತಿಲ್ಲ. ಇಷ್ಟ ಗಾನ ಕೂಸ್ನಂತೂ ಹುಡ್ಕೊಂಡ್ ಹೋದ್ರು ಸಿಕ್ತೇ ಇಲ್ಲೇ. ನಿನ್ ಮಗಳ ಜಾತಕ ಕೊಡ್ತೇನೆ, ನಿನ್ ಮಗಳ ಜಾತಕ ಕೊಡ್ತೇನೆ ಓ ಲಲಿತಕ್ಕ, ನಿನ್ ಮಗಳ ಜಾತಕ ಕೊಡ್ತೇನೆ. ನೋಡಲು ಲೈಟ್ ಇದ್ದು ಕಾಲೇಜ್ ಮುಗಿಸಿದ್ದು, ನೋಡಲು ಚಂದಿದ್ದು ಕಾಲೇಜ್ ಮುಗಿಸಿದ್ದು, ಬಾಂಡಾಡಿ ಮಾಡ್ದೆ ಹೋಗಿ ಕೂಸು ಹೇಳಿ ಕೊಟ್ಟಿದ್ದು. ನಿನ್ ಮಗಳ ಜಾತಕ ಕೊಡ್ತೇನೆ, ನಿನ್ ಮಗಳ ಜಾತಕ ಕೊಡ್ತೇನೆ ಓ ಲಲಿತಕ್ಕ, ನಿನ್ ಮಗಳ ಜಾತಕ ಕೊಡ್ತೇನೆ. ಕೊಟ್ಗೆ ಚಾಕ್ರಿನೂ ಬತ್ತು, ಚಕ್ಲಿ ಪೈಸಾನು ಮಾಡ್ತು, ರವೆ ಶಿರಾನು ಕಾಸ್ತು, ಹೇಳೋದು ಗೊತ್ತಾತು. ಇಷ್ಟೆಲ್ಲ ಗೊತ್ತಿದ್ಮೇಲೆ ಅಮ್ಮನಿಗಂತೂ ಹೊಂದ್ಕೊಂಡ್ ಹೋಗ್ತು. ನಿನ್ ಮಗಳ ಜಾತಕ ಕೊಡ್ತೇನೆ, ನಿನ್ ಮಗಳ ಜಾತಕ ಕೊಡ್ತೇನೆ ಓ ಲಲಿತಕ್ಕ, ನಿನ್ ಮಗಳ ಜಾತಕ ಕೊಡ್ತೇನೆ. ಎನ್ ಮಗನ ಕಣ್ ಬಿಜ್ಜು ನಿನ್ ಮಗಳಿಗೆ ಗೊತ್ತಾಜು, ಎನ್ ಮಗನ ಕಣ್ ಬಿಜ್ಜು ಹೇಳಿ ನಿನ್ ಮಗಳಿಗೆ ಗೊತ್ತಾಜು. ಈಗೆನ್ ಮಗನ ಜನಿವಾರ ನಾ ಕೇಳೆ ಮಾಡಕಾಜು. ನಿನ್ ಮಗಳ ಜಾತಕ ಕೊಡ್ತೇನೆ, ನಿನ್ ಮಗಳ ಜಾತಕ ಕೊಡ್ತೇನೆ ಓ ಲಲಿತಕ್ಕ, ನಿನ್ ಮಗಳ ಜಾತಕ ಕೊಡ್ತೇನೆ. ಹೇ ಲಲಿತಕ್ಕ, ಎಂತ ಹೇಳ್ತಾ ಇರ್ಲಿಲ್ಲ, ಹೇಳೆ ಮಾತಾಡೆ. ಅಂತ ಹೇಳೋದಿದ್ದಾಗಪ್ಪಕ್ಕೆ ನಿಮ್ಮನೆ ತಮ್ಮನ ನೋಡ್ಕೊಂಡು ಮನೆ ಅವ್ರ ಕೈಲೊಂದು ಹೇಳ್ತೆ ಕಡಿ ನೋಡೋಣ. ಎಷ್ಟು ಘನ ಅಪ್ಪಯ್ಯ. ಹಿಂದಿನ ವಾರ ಅಷ್ಟೇ ಮಗರಾಯ ಲಲಿತಕ್ಕನ ಮಗಳಿಗೆ ಚಲೋ ಇದ್ದವು ಕೇಳ್ಕೊಂಬಾರ ಅಪ್ಪಯ್ಯ ಹೇಳಿದ್ದ. ಈ ವಾರನೇ ಕೇಳಲು ಬಂದ್ಬಿಟ್ಟ. ಇರ್ಲಿ, ಒಳ್ಳೇದಾಗ್ಲಿ, ಲಲಿತಕ್ಕನ ಮಗಳು ಮಾಣಿಕ್ ಸಿಗ್ಲಿ. ನಿಜವಾಗೂ ಲೆಕ್ಕ ಹಾಕಲ್ ಹೋದ್ರೆ ಮ್ಯಾರೇಜ್ ನಲ್ಲಿ ಬಹಳಷ್ಟು ಟೈಪ್ಸ್ ಇದ್ದು. ಅರೇಂಜ್ ಮ್ಯಾರೇಜು, ಲವ್ ಮ್ಯಾರೇಜು, ಲವ್ ಕಮ್ ಅರೇಂಜ್ ಮ್ಯಾರೇಜು, ಮನೆ ಬಿಟ್ಟು ಓಡೋಗಿ ಅಪ್ಪ ಮ್ಯಾರೇಜು, ಸ್ವಲ್ಪ ದಿವಸ ಓಡೋಗಿ ಅಡಕೊಂಡು ಕುತ್ಕೊಂಡು ಕಡೆಗೆ ವಾಪಸ್ ಮನೆಗೆ ಬಂದಪ್ಪ ಮ್ಯಾರೇಜು, ರಿಜಿಸ್ಟರ್ ಮ್ಯಾರೇಜು,
ಸೆಕೆಂಡ್ ಮ್ಯಾರೇಜು, ಕಿತಾಪತಿ ಮಾಡ್ಕೊಂಡು ಕಡೆಗೆ ಅವಾಜ್ ಹಾಕ್ಸ್ಕೊಂಡ್ ಮ್ಯಾರೇಜು, ಹಿಂಗೆ ಸಿಕ್ಕಾಪಟ್ಟೆ ವೆರೈಟೀಸ್ ಆಫ್ ಮ್ಯಾರೇಜ್ ಇದ್ದು. ಅದೆಷ್ಟೇ ವೆರೈಟೀಸ್ ಆಫ್ ಮ್ಯಾರೇಜ್ ಇದ್ರು ಲವ್ ಮ್ಯಾರೇಜ್ ಮಾತ್ರ ಬಹಳ ಡಿಫ್ರೆಂಟ್. ಈ ಲವ್ ಮ್ಯಾರೇಜ್ ನಿಂದ ಕೆಲವು ಜನಕ್ಕೆ ಒಳ್ಳೇದು ಆಗ್ತು, ಕೆಲವು ಜನಕ್ಕೆ ನೋವು ಆಗ್ತು. ಸ್ವಲ್ಪ ಹೆಚ್ಚು ಕಮ್ಮಿಯಾಗಿ ಗಲಾಟೆ ಎಲ್ಲ ಮಾಡ್ಕೊಂಡು ಸಾವಪ್ಪ ಚಾನ್ಸಸ್ ಇರ್ತು. ಅದೆಂತದ ಇರಲಿ, ಲವ್ ಮ್ಯಾರೇಜ್ ಬಗ್ಗೆ ಇನ್ನೊಂದಷ್ಟು ಅಭಿಪ್ರಾಯನ ಕೇಳ್ಕೊಂಬಪ್ಪನ. ಹಾಯ್ ಹಲೋ, ನಿಮ್ಮನೆ ಹುಡುಗ ನಿಮ್ಮವನೇ ಆದ ಹುಕ್ಕುಲ್ಮುಖಿ ಗೋಪಾಲ್ನಿಂದ ನಮಸ್ಕಾರ ಹೇಳ್ತಾ ಇವತ್ತು ನಾನು ಲವ್ ಮ್ಯಾರೇಜ್ ಬಗ್ಗೆ ಮಾತಾಡ್ತಾ ಇದ್ದೆ. ಲವ್ ಮ್ಯಾರೇಜ್ ಹೇಳೋದು ಕಾಲದಿಂದ ಕಾಲಕ್ಕೆ ಚೇಂಜ್ ಆಕ್ಕೇತಾನೆ ಬಂಜು ಹೇಳಿ. ಎಂತಕ್ಕೆ ಅಂದ್ರೆ ಜನ ಚೇಂಜ್ ಕೇಳ್ತವಲ್ಲ ಈಗಿನ ಕಾಲದವು. ಈಗಿನ ಕಾಲ ಹೆಂಗ್ ಬಂದೋದು ಅಂದ್ರೆ ದುಂಡಿಗೆ ಪ್ರಪಂಚ ಪಟ್ಟೆ ಹಾಕ್ಕೊಂಡವನೇ ಹುಚ್ಚಡ. ಒಂದ್ ಕಾಲ ಇತ್ತು, ಲವ್ ಅಂದ ಕೂಡ್ಲೆ ಮನೆ ಬಿಟ್ಟಿಗೆ ಹೋಗುದು, ಸಾಯೋದು ಹೇಳೋದು, ಅಪ್ಪ ಅಮ್ಮ ಸಿಟ್ ಮಾಡ್ಕೊಂಬುದು, ಮನೆಯಿಂದ ಹೊರಗಾಕೋದು, ಹಿಂಗಿದ್ದೆಲ್ಲ ಇತ್ತು. ಆದ್ರೆ ಈಗ ಕಾಲ ಚೇಂಜ್ ಆಗೋದು. ಅದ್ರಲ್ಲೂ ನಮ್ಮ ಹವ್ಯಕರ ಕೂಸ್ಗ ನಮ್ಮವ್ರಕ್ಕಿಂತ ಬೇರೆಯವ್ರನ್ನ ಇಷ್ಟ ಪಡೋದೇ ಜಾಸ್ತಿ ಆಗೋದು. ಅದಕ್ಕೆ ನಮ್ಮ ಹವ್ಯಕರ ಅಪ್ಪ ಅಮ್ಮ ಹೇಳ್ತಾ ಕಾಲೇಜಿಗೆ ಹೋಗೋ ಕೂಸ್ಗೆ, ತಂಗಿ ನೀವು ಕಾಲೇಜಿಗೆ ಹೋದ್ಮೇಲೆ ಲವ್ ಮಾಡು ಮಾಡಾಡ ಹೇಳ್ತವೆ ಅಲ್ಲಿ. ಆದ್ರೆ ನಮ್ಮವ್ರನ್ನೇ ಲವ್ ಮಾಡು ಮಾರೈತಿ ಅಂತ ಹೇಳ್ತಾ. ಆದ್ರೂ ನಮ್ಮವ್ ಕೇಳ್ತವ ಇರ್ಲಿ ಬಿಡಿ ಅದೇನೇ ಇರ್ಲಿ. ಒಟ್ನಲ್ಲಿ ಲವ್ ಮ್ಯಾರೇಜ್ ಅಂದ್ರೆ ನಮ್ಮ ಹುಡುಗಿನ ನಾವು ಮದುವೆ ಆಗತ್ತು, ಅರೇಂಜ್ ಮ್ಯಾರೇಜ್ ಅಂದ್ರೆ ಬೇರೆಯವ್ರ ಹುಡುಗಿನ ನಾವು ಮದುವೆ ಆಗತ್ತು. ಆದ್ರೂ ಒಂದ್ ವಿಷಯ, ಲವ್ ಮಾಡಿದ ಹುಡುಗಿನೇ ಮದುವೆ ಮಂಟಪದಲ್ಲಿ ಇರ್ತು ಹೇಳೋದು ಗೊತ್ತಿಲ್ಲ. ಯಾಕಂದ್ರೆ ಅಂದ್ರೆ ಹುಡುಗಿರ ಕೈಯಲ್ಲಿ ಮೊಬೈಲ್ ಹೇಳೋ ದೊಡ್ಡ ಪ್ರಪಂಚ ಇರ್ತು. ಅದ್ರಲ್ಲಂತೂ ಸಿಕ್ಕಾಪಟ್ಟೆ ಆಪ್ಷನ್ ಇರ್ತು ಹೇಳಿ. ಅದಕ್ಕೆ ಹುಡುಗಿರ ಹತ್ರ ಹೋಗ್ಕೊಂಡು ನಿನ್ ಲವ್ವರ್ ಹೆಸರು ಎಂತದೊಳಗೆ ಕೇಳಲೇ ಆಗ. ಯಾಕಂದ್ರೆ ಅಂದ್ರೆ ಹಂಗೆ ಕೇಳ್ಕೊಳ್ಳೆ ಹುಡುಗಿ ಹೇಳ್ತು ಆಪ್ಷನ್ ಕೊಡು, ಇದು ಕಾಂಪಿಟೇಟಿವ್ ವರ್ಡ್ ಅಲ್ಲಿ ಆನ್ಸರ್ ಹೇಳ್ತಿ ಹೇಳ್ತು. ಇರ್ಲಿ ಒಟ್ನಂದು ಏನೇ ಇರ್ಲಿ, ಲವ್ ಮ್ಯಾರೇಜ್ ಇರ್ಲಿ ಅರೇಂಜ್ ಮ್ಯಾರೇಜ್ ಇರ್ಲಿ ಒಟ್ಟಿಗೆ ಬಹಳ ಇಂಪಾರ್ಟೆಂಟ್ ಹೇಳ್ತಾ, ನನಗೆ ವಿನಾಯಕನ ಅವಕಾಶ ಕೊಟ್ಟಿದ್ದ ಮತ್ತು ನಂಗೆ ಮಾರ್ಗದರ್ಶನ ನೀಡಿದ್ದ. HFM ಸೂಪರ್ ಆಗಿ ಬೊಂಬಾಟಾಗಿ ಮಸ್ತ್ ಆಗಿ ಬರ್ತಾ ಇದ್ದು. ಹಿಂಗೆ ಬರ್ಲಿ ಅಲ್ಲ ಆಶಿಸ್ತಿ. ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್ ಗೋಪಾಲನ ಪ್ರಕಾರ ಲವ್ ಮ್ಯಾರೇಜ್ ಅಂದ್ರೆ ನಮ್ಮ ಹುಡುಗಿನ ನಾವು ಮದುವೆ ಹಾಪದಾಡ, ಅರೇಂಜ್ ಮ್ಯಾರೇಜ್ ಅಂದ್ರೆ ಬೇರೆಯವ್ರ ಹುಡುಗಿನ ನಾವು ಮದುವೆ ಹಾಪದಾಡ. ಬೆಂಗಳೂರಿನಲ್ಲಿ IT ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇಪ್ಪ ಹೊನ್ನಾವರದ ಕರ್ಕಿ ಊರ್ನ ಚೇತನ್ ಮೆಸೇಜ್ ಕಳಿಸಿದ್ದ. ಅವನ ಅಭಿಪ್ರಾಯನ ಕೇಳ್ಕೊಂಬಪ್ಪನ. ಈ ಲವ್ ಮ್ಯಾರೇಜ್ ಪ್ರೀತಿ ಬಗ್ಗೆ ಹೇಳೋ ಅಂದ್ರೆ, ಈ ಪ್ರೀತಿ ಮದ್ವೆ ಎಲ್ಲ ಹೆಂಗೆ ಅಂದ್ರೆ ಒಂಥರ ಪಬ್ಲಿಕ್ ಟಾಯ್ಲೆಟ್ ಇದ್ದಂಗೆ ಹೇಳಿ. ಎಂತಕ್ಕೆ ಒಳಗ್ ಕುಂತವಂಗ ಆದಷ್ಟು ಬೇಗ ಹೊರಗೆ ಬಂದ್ರೆ ಸಾಕು ಹೇಳಿ. ಅದು ಹೊರಗಿದವ್ರ ಕಥೆನೇ ಬೇರೆ. ಒಕ್ಕೋಗೆ ಚಾನ್ಸ್ ಸಿಕ್ಕರೆ ಸಾಕು ಒಳಗ್ ನಡೆಯುವ ನುಗ್ಬಿಡುವ ಆಗತ್ತ ನೋಡ್ಬಿಡ್ಬೇಡಿ. ಇನ್ನೂ ಕೆಲವು ಜನ ಇರ್ತಾರೆ ಪಾಪ ಅಕ್ಕೋ ನಿಜವಾಗ್ಲೂ ಹೋಪು ಮನ್ಸು ಇರ್ತಿಲ್ಲ ಅಥವಾ ಅವಶ್ಯಕತೆನೇ ಇರ್ತಿಲ್ಲ. ಆದ್ರೂ ಜನ ಎಲ್ಲ ಸೇರಿ ಸುಮ್ಮನಿರಾಗಿದೆ ನೋಡು ಮಾಡಿ ಚಾನ್ಸ್ ಸಿಕ್ಕಿದ್ದು ಹಿಂಗ್ ನಡಿ ಆಗದ್ದಾಗ್ಲಿ ಕಡೆ ಹೋಗಕಂಡ್ರೆ ಹೋಗ್ಪಲ್ ಆಗ್ತಿಲ್ಲ. ಚಾನ್ಸ್ ಸಿಕ್ಕಾಗಿ ಹೋಗ್ಬಿಡೇಳಿ ದಬ್ ತಲುಪಿಡ್ತಾವ ಒಳಗೆ ಹೇಳಿ. ಕಡೆ ಒಳಗೆ ಚಿಲ್ಕಾಗ ಕೂತ್ಕೊಂಡ್ರೆ ಒಳಗೆ ಹೋಗ್ಪಲ್ ಆಗ್ತಿಲ್ಲ, ಹೊರಗೆ ಒಪ್ಪಲ್ ಆಗಿದ್ದೆ ಪರಿಸ್ಥಿತಿ ಭಯಂಕರ ಕಂಗಾಲ ಹೋಗ್ತೋಳಿ. ಆದ್ರೆ ಈಗಿತ್ಲಾಗ ಸುಮಾರು ಬಂದು ಕೂಗ್ ಬರ್ತಿದ್ದಂತ ಅಂದ್ರೆ ಈ ಪ್ರೀತಿ ಪ್ರೇಮದಲ್ಲಿ ಆಧುನಿಕತೆಯಲ್ಲಿ ಇಲ್ಲಿ ಹವ್ಯಕತನೇ ಕಳೆದು ಹೋಗ್ತಾನೆ ಹೇಳಿ. ಎಂತಕ್ಕೆ ಅಂದ್ರೆ ಗನಗನ ಮಾಡಿದಿಕ್ಕೋ ಗನಗನ ಕೂಸಿನ ದಿಕ್ಕೋ ಸಿಗ್ತಾ ಇಲ್ಲ, ಹಾಗೆ ಗನಗನ ಕೂಸಿನ ದಿಕ್ಕೋ ಗನಗನ ಮಾಡಿದಿಕ್ಕೋ ಸಿಗ್ತಾ ಇಲ್ಲ. ಹಿಂಗೆ ಮುಂದೆ ಹೋಗ್ಬಿಟ್ರೆ ಹವ್ಯಕ ಪರಂಪರೆ ಎಲ್ಲೋ ಹೋಗ್ತೀಳೋ ಎಂಬ ಚಿಂತನೆ ಮೂಡ್ ಬರ್ತಿದ್ದು ಜನರಲ್ಲಿ. ಲವ್ ಮ್ಯಾರೇಜ್ ನ ಪೂರ್ತಿ ತಪ್ಪು ಹೇಳು ಗೊತ್ತಿಲ್ಲ, ಆದ್ರೆ ಅದನ್ನ ಪೂರ್ತಿ ಸರಿ ಹೇಳಲು ಗೊತ್ತಿಲ್ಲ. ಪ್ರತಿಯೊಂದು ನಶೀಬಕ್ ತಕ್ಕಂಗಿರ್ತು. ಆದ್ರೆ ಒಂದು ಡಿಸೈಡ್ ಲವ್ ಮ್ಯಾರೇಜ್ ಅಲ್ಲಿ ಎಂತ ಆಗ್ತು ಅಂದ್ರೆ ಮುಂದೆ ಅಂತ ಚುಕ್ಕಿ ಮ್ಯಾಲ ಚಂದ ಸರಿ ನಿನ್ನ ಹಣೆ ಬರ ನೀನೇ ಮಾಡ್ಕೊಳ್ಳೋದು ನೀನೇ ಅನುಭವಿಸೋಳು ಬೈದ್ ಬಿಡ್ತಾವ. ಒಟ್ಟಿನಲ್ಲಿ ಲವ್ ಮ್ಯಾರೇಜರ್ ಆಗ್ಲಿ ಅರೇಂಜ್ ಮ್ಯಾರೇಜರ್ ಆಗ್ಲಿ ಸಂಸಾರದಲ್ಲಿ ಸಾರ ಇಪ್ಪದು ಮುಖ್ಯ ಕಾಣ್ತು. ಹಿಂಗೆ ಅಭಿಪ್ರಾಯ ಕೇಳ್ತಾ ಹೋದ್ರೆ ಲವ್ ಮ್ಯಾರೇಜ್ ಅಂತಂದ್ರೆ ಪ್ಯಾಟಿಂದ ಬಟ್ಟೆ ತಂದಂಗಡ, ಸುಸೈಡ್ ಮಾಡ್ಕೊಂಡಂಗಡ, ಬಾವಿಗೆ ಹಾರ್ದಂಗಡ, ಹಾವು ಕಚ್ಚಿಕೊಂಡಂಗಡ, ಪಬ್ಲಿಕ್ ಟಾಯ್ಲೆಟಿಗೆ ಹೋದಂಗಡ. ಒಟ್ಟಿನಲ್ಲಿ ಹಿಂಗೆ ರಾಶಿ ಜನ ಮೆಸೇಜ್ ಕಳಿಸಿದ. ಎಲ್ಲರ ಮೆಸೇಜ್ ನ ಪ್ಲೇ ಮಾಡಲ್ಲ, ಅದೆಲ್ಲ ಅಭಿಪ್ರಾಯ ಕಳಿಸ್ಬೇಕಲ್ಲ. ಥ್ಯಾಂಕ್ ಯು ಸೋ ಮಚ್. ಇನ್ನೊಂದು ಇಂಪಾರ್ಟೆಂಟ್ ಸೀರಿಯಸ್ ಮ್ಯಾಟರ್ ನ ಮಾತಾಡವು. ಅದ್ರ ಮಾತಾಡಕ್ಕಿಂತ ಮೊದಲು ಒಂದು ಸಣ್ಣ ಪುಟ್ಟ ವಿರಾಮ. ಎಲ್ಲೋದ್ರಿ ಎಂತ ಮಾಡ್ಕೊತಿದ್ದಿ? ಊಟಕ್ಕಾಗ 1 ತಾಸತ್ತು ಇನ್ನು ಮಿನ್ಕಂಬ್ಲು ಬಂಜ್ರಿಲ್ಲಪ್ಪ. ಅದೆಂತ ನಮ್ನೆ ಬರ್ಕತ್ ಕೂತ್ಕಂಜ್ರಿ. ನಿನಗೆ ಮಿನ್ಕಂಬ್ರು ಬಿಟ್ಟು ಮತ್ತೆಂತ ಗೊತ್ತಿದೆ ನಿಂಗೆ? ಯಾವ್ದು HFM ಅಲ್ಲಿ ಹಾಡ್ ಬರೆಯೋ ಕಾಂಪಿಟೇಷನ್ ಮಾಡ್ತಾ ಇದ್ವಡ, ಹುಡುಗ ಹಾಡ್ ಬರೀತಾ ಇದ್ದೀಯ ಗೊತ್ತಿದೆ ನಿಂಗೆ? ಹೌದನ್ರಿ, ಹಂಗಾರ ನಾನು ಹಾಡ್ ಬರ್ದ್ ಕಳ್ಸಕತ್ತು. ಹಾಡಿನ ಕಾಂಪಿಟೇಷನ್ ಒಂದೇಯ ಅಥವಾ ಹಾಸ್ಯ ಗಿಸ್ಯದ ಕಾಂಪಿಟೇಷನ್ ಎಂತಾರು ಇದ್ದ ಅಂತನ? ಹೌದು, ಶಿವರಾತ್ರಿ ಸ್ಪೆಷಲ್ ನಿಂಗಕ್ಕೋಸ್ಕರ ಹಾಸ್ಯದ ಕಾಂಪಿಟೇಷನ್, ಹಾಡ್ ಬರೆಯ ಕಾಂಪಿಟೇಷನ್ ಬರ್ತಾ ಇದ್ದು. ನಿಂಗ್ಲದ್ದೇ ಧ್ವನಿಯಲ್ಲಿ ಹಾಸ್ಯನ ಹವ್ಯಕ ಭಾಷೆಯಲ್ಲಿ ರೆಕಾರ್ಡ್ ಮಾಡಿ ಕಳಿಸ್ಕೊಡಿ. 2 ನಿಮಿಷದೊಳಗಿರ್ಲಿ. ಇನ್ನು ಹಾಡ್ ಬರೆಯ ಕಾಂಪಿಟೇಷನ್ ವಿಷಯಕ್ಕೆ ಬಂದ್ರೆ, ನಿನ್ನ ನೋಡಲೆಂತೋ ಮಾತನಾಡಲೆಂತೋ ಮನಸ ಕೇಳಲೆಂತೋ ಪ್ರೀತಿ ಹೇಳಲೆಂತೋ ಈ 2
ಹಾಡಿನಲ್ಲಿ ಯಾವ್ದಾದ್ರು ಒಂದು ಹಾಡಿಗೆ ಸಾಹಿತ್ಯ ಬರೆದು ಕಳಿಸ್ಕೊಡಿ. ಹವ್ಯಕ ಭಾಷೆಯಲ್ಲಿರ್ಲಿ, ತಮಾಷೆಯಾಗಿರ್ಲಿ, ನಿಂಗಕ್ಕೆ ಇಷ್ಟ ಆಗಿದ ವಿಷಯದ ಮೇಲೆ ಹಾಡು ಬರೆಯಲಿಲ್ಲ. ಸಿಲೆಕ್ಟ್ ಆದ ಹಾಡ್ನ HFM ಸಿಂಗರು ಶಿವರಾತ್ರಿ ದಿವಸ ಬಪ್ಪ ಲಿಸನರ್ಸ್ ಎಪಿಸೋಡ್ ನಲ್ಲಿ ಹಾಡ್ತಾ 2 ವಿಭಾಗದಲ್ಲೂ ಫಸ್ಟ್ ಸೆಕೆಂಡ್ ಬಂದೋಕೆ ಬಹುಮಾನಿದ್ದು. ಇದೆಲ್ಲದನ್ನ ಕಳಿಸ್ಕೊಡಲೆ ಕೊನೆ ದಿನಾಂಕ ಫೆಬ್ರವರಿ 27. ಒಂದು ವಿಷಯ ಮಾತ್ರ ನೆನಪಿನಲ್ಲಿ, ಹಾಸ್ಯ ಆಗಿಕ್ಕೂ ಹಾಡಿನ ಸಾಹಿತ್ಯ ಆಗಿಕ್ಕೂ ಕಳಿಸ್ಕೊಡಕ್ಕಾದ್ರೆ ಇದು ಕಾಂಪಿಟೇಷನ್ಗೋಸ್ಕರನೇ ಕಳಿಸ್ತಾ ಇದ್ದು ಅಂತ ಮೆನ್ಷನ್ ಮಾಡಿ ಕಳಿಸ್ಕೊಡಿ. ನಿಜವಾಗಿ ನೀವು ಸೀರಿಯಸ್ ಆಗಿ ಯೋಚನೆ ಮಾಡಲು ಹೋದ್ರೆ ಅದೆಂತೋ ಹುಡುಗಿ ಪ್ರಪೋಸ್ ಮಾಡದಾಡ, ಹುಡುಗಂಗ್ ಪ್ರಪೋಸ್ ಮಾಡದಾಡ, ಅಲ್ಲಿ ಸುತ್ತಾಡದಾಡ, ತಿರುಗಾಡದಾಡ, ವ್ಯಾಲೆಂಟೈನ್ಸ್ ಡೇ ಹೇಳಿ ಎಂಜಾಯ್ ಮಾಡ್ಕೆ ತಿಪ್ಪದಾಡ, ಹಿಂಗ ವೈಯಕ್ತಿಕವಾಗಿ ಪ್ರೀತಿ ಮಾಡ್ಕೆ ತಿಪ್ಪದ್ರ ಸಂತಿಗೆ ನಮ್ಮ ದೇಶದ ಮೇಲೂ ಪ್ರೀತಿ ಅಭಿಮಾನ ಇದ್ರೆ ಬಹಳ ಚಲೋದು. ಇವತ್ತು ನಾವು ಸೇಫ್ ಆಗಿ ಇಲ್ಲಿ ಜೀವನ ಮಾಡ್ತಾ ಇದ್ದಾಜು, ಆರಾಮಾಗಿದ್ದಾಜು, HFM ಕೇಳ್ಕೆತ್ತ ಮಸ್ತ್ ಮಜಾ ಮಾಡ್ತಾ ಇದ್ದಾಜು ಹೇಳಾದ್ರೆ ಅದಕ್ಕೆ ನಿಜವಾದ ಕಾರಣ ಮನ್ನಿತ್ಲಾಗಿ ಹುತಾತ್ಮರಾದ ಹನುಮಂತಪ್ಪ ಕೊಪ್ಪದಂತ ಲಕ್ಷಾಂತರ ಸೈನಿಕರಿಗೆ ದೇಶದ ಮೇಲೆ ಇದ್ದಿದ್ದ ಪ್ರೀತಿನೇ ಕಾರಣ. ಅವು ನಮ್ಮಂಗೆ ವ್ಯಾಲೆಂಟೈನ್ಸ್ ಡೇ ಹೇಳಿಕೆ ಮಜಾ ಮಾಡ್ಕೆ ತಿದ್ಬಿಟ್ಟಿದ್ರೆ ನಮ್ಮ ದೇಶದ ಕಥೆ ಎಂತ ಆಗ್ತಿತ್ತೋ ಏನೋ ಗೋವಿಂದ. ಈ ಟೈಮ್ ನಲ್ಲಿ ದೇಶ ಕಾಯ್ತಾ ಇದ್ದೋಕೆ, ದೇಶಕ್ಕಾಗಿ ಹುತಾತ್ಮರಾದೋಕೆ ಒಂದು ಹಾರ್ಟ್ಲಿ ಸಲ್ಯೂಟ್ ಹೊಡಿಲೇಬೇಕು ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀವಿ. ಮುಗಿಸಕ್ಕಿಂತ ಮೊದಲು ಒಂದು ಉಪಯುಕ್ತ ಮಾಹಿತಿನ ಕೇಳ್ಕೆ ಬಂದ್ಬಿಡೋಣ. ಸರ್ಪ್ ಸುತ್ತು, ಚರ್ಮದ ಕಾಯಿಲೆ ಮತ್ತು ವೃತ್ತಿ ಇದಕ್ಕೆಲ್ಲ ಒಂದು ಬದಿಗೆ ಚಲೋ ಮಾಡಿ ನಾಟಿ ಔಷಧಿ ಕೊಡ್ತಾ. ಈ ಔಷಧಿ ಕೊಡೋ ಜಾಗ ಎಲ್ಲಿದ್ದು ಅಂದರೆ ಸಿದ್ದಾಪುರದಿಂದ ಸೋವಿನಕೊಪ್ಪ ರೂಟ್ನಲ್ಲಿ 18 ಕಿಲೋಮೀಟರ್ ದೂರ ಹೋದರೆ ಚಪ್ಪರ ಮನೆ ಹೇಳೋ ಊರು ಸಿಕ್ತು. ಈ ಊರಲ್ಲಿ ಸತ್ಯನಾರಾಯಣ ಹೆಗಡೆ ಹೇಳೋರು ಇದಕ್ಕೆಲ್ಲ ಔಷಧಿ ಕೊಡ್ತರು. ಅವ್ರ ಕಾಂಟ್ಯಾಕ್ಟ್ ನಂಬರು 9483279691. ನಿಂಗಕ್ಕೆ ಎಂತಾರು ಹೆಚ್ಚಿನ ಮಾಹಿತಿ ಬೇಕು ಹೇಳಾದರೆ ನಿಂಗೆ ಈ ನಂಬರ್ನ ಕಾಂಟ್ಯಾಕ್ಟ್ ಮಾಡ್ಲಕ್ಕು. ಆದರೆ ಒಂದು ವಿಷಯ ನೆನಪಲ್ಲಿರಲಿ, ಹಸಿದು ಹೊಟ್ಟೆಲಿ ಹೋಗೋಕ್ಕಾಗ್ತು, ದುಡ್ಡಿನ ವ್ಯವಹಾರ ಎಲ್ಲ ಎಂಥದ್ದು ಇರ್ತಿಲ್ಲ. ಒಂದು ತೆಂಗಿನಕಾಯಿ ಮಾತ್ರ ತಗೊಂಡು ಹೋಗೋಕ್ಕಾಗ್ತು. ಓಕೆ, ಮುಂದಿನ ಎಪಿಸೋಡ್ ಅಂದ್ರೆ 19ನೇ ಎಪಿಸೋಡ್ ಫೆಬ್ರವರಿ 28ಕ್ಕೆ ಪ್ರಸಾರ ಆಗ್ತು ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೆ. ನಿಂಗ ಕೇಳ್ತಾ ಇದ್ದೀವಿ HFM ಕಂಪನಾಂಕ 98007664 ನಾನು ವಿಶಿಷ್ಟ ನಾಯಕ ಬಾಳೇಶ್ವರ ವಿನಾಯಕ. ನಿಂಗ ಕೇಳಿ ಕೇಳಿಸ್ತಾರ್ರಿ, ಮಸ್ತ್ ಮಜಾ ಮಾಡಿ.